ನಮಸ್ಕಾರ ಸ್ನೇಹಿತರೆ. ಬೆಳಿಗ್ಗೆ ಎದ್ದ ನಂತರ ಮೊಳಕೆ ಬರಿಸಿದ ಕಡಲೆಯನ್ನ ತಿನ್ನಬೇಕು ಎನ್ನುವುದನ್ನ ನೀವು ಕೇಳಿರಬಹುದು. ಅದರಲ್ಲೂ ಜಿಮ್ಗೆ ಹೋಗುವವರು ಇದನ್ನ ತಿನ್ನುವುದನ್ನ ನೀವು ಗಮನಿಸಿರಬಹುದು. ಕೆಲವರು ಇದನ್ನ ಉಪಹಾರವಾಗಿ ತೆಗೆದುಕೊಳ್ಳುತ್ತಾರೆ. ಆದರೆ ನೆನೆಸಿಟ್ಟ ಕಾಳುಗಳನ್ನ ದಿನವೂ ತಿಂದರೆ ಎಷ್ಟೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕಡಲೆಕಾಳಿನಲ್ಲಿ ಅನೇಕ ಪೋಷಕಾಂಶಗಳ ಜೊತೆಗೆ ಹೆಚ್ಚಿನ ಪ್ರಮಾಣದ ಜೀವಸತ್ವಗಳು ಮತ್ತು ಖನಿಜಗಳಿವೆ. ಇದು ನಮ್ಮ ಆರೋಗ್ಯಕ್ಕೆ ವಿವಿಧ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ಇನ್ನು ಕಡಲೆಕಾಳು ಜೀರ್ಣಾಂಗ ವ್ಯವಸ್ಥೆಯನ್ನ ಬಲಪಡಿಸುತ್ತದೆ. ವಾಸ್ತವವಾಗಿ ನಾರಿನ ಪ್ರಮಾಣವು ನೆನೆಸಿದ ಕಡಲೆಕಾಳಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರಲ್ಲಿರುವ ಫೈಬರ್ ಮುಖ್ಯವಾಗಿ ಆಹಾರವನ್ನ ಜೀರ್ಣಿಸಿಕೊಳ್ಳಲು ಕೆಲಸ ಮಾಡುತ್ತದೆ. ನೆನೆಸಿದ ಕಡಲೆಕಾಳನ್ನ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ. ಇನ್ನು ಗರ್ಭಿಣಿಯರಿಗೆ ನೆನೆಸಿದ ಕಡಲೆಕಾಳು ಸೇವನೆ ತುಂಬಾ ಪ್ರಯೋಜನಕಾರಿ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇದೆ. ಹೊಟ್ಟೆಯಲ್ಲಿ ಬೆಳೆಯುವ ಮಗುವಿಗೆ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಈ ಕಾರಣದಿಂದಾಗಿ ತಾಯಿಯು ಸಾಕಷ್ಟು ಶಕ್ತಿಯನ್ನ ಪಡೆಯುತ್ತಾಳೆ. ಇನ್ನು ನೆನೆಸಿದ ಕಡಲೆಕಾಳನ್ನ ತಿನ್ನುವುದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ನಾರಿನಾಂಶ ಮತ್ತು ಪ್ರೋಟೀನ್ನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ಇದು ಅಧಿಕ ಸಕ್ಕರೆಯ ಮಟ್ಟದ ಅಪಾಯವನ್ನ ತಡೆಯುತ್ತದೆ. ಇನ್ನು ಹೆಚ್ಚುತ್ತಿರುವ ತೂಕದಿಂದ ತೊಂದರೆಗೊಳಗಾಗಿರುವ ಜನರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ನೆನೆಸಿದ ಅಥವಾ ಮೊಳಕೆ ಬರಿಸಿದ ಕಡಲೆಕಾಳನ್ನ ಸೇವಿಸುತ್ತಾರೆ. ಇದು ಹಸಿವನ್ನ ಕಡಿಮೆ ಮಾಡುವ ಮೂಲಕ ತೂಕವನ್ನ ಕಡಿಮೆ ಮಾಡುತ್ತದೆ. ಇನ್ನು ರಕ್ತದ ಕೊರತೆಯನ್ನ ರಕ್ತಹೀನತೆ ಎಂದು ಕರೆಯಲಾಗುತ್ತದೆ. ಪ್ರತಿದಿನ ನೆನೆಸಿದ ಕಡಲೆಕಾಳನ್ನ ತಿನ್ನುವುದರಿಂದ ನೀವು ಕಡಲೆಕಾಳಿನಲ್ಲಿ ಕಬ್ಬಿನಾಂಶವನ್ನ ಪಡೆಯುತ್ತೀರಿ. ಕಬ್ಬಿಣವು ನಿಮ್ಮ ದೇಹದಲ್ಲಿ ಸಾಕಷ್ಟು ರಕ್ತದ ಪ್ರಮಾಣವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ನೆನೆಸಿದ ಕಡಲೆಕಾಳನ್ನ ತಿನ್ನಿ. ಇನ್ನು ನೆನೆಸಿದ ಕಡಲೆಕಾಳನ್ನ ಸೇವಿಸುವುದರಿಂದ ಕ್ಯಾನ್ಸರ್ ಅಪಾಯದಿಂದ ನಿಮ್ಮನ್ನ ರಕ್ಷಿಸುತ್ತದೆ. ಬ್ಯೂಟರೈಟ್ ಎಂಬ ಕೊಬ್ಬಿನಾಮ್ಲವು ಕಡಲೆಕಾಳಿನಲ್ಲಿ ಕಂಡುಬರುವುದರಿಂದ ಕ್ಯಾನ್ಸರ್ಗೆ ಕಾರಣವಾಗುವ ಜೀವಕೋಶಗಳನ್ನ ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕಡಲೆಕಾಳು ಕಣ್ಣುಗಳಿಗೆ ತುಂಬಾ ಉಪಯುಕ್ತ, ಏಕೆಂದರೆ ಅದರಲ್ಲಿ ಕ್ಯಾರೋಟಿನ್ ಕಂಡುಬರುತ್ತದೆ. ಈ ಅಂಶವು ಮುಖ್ಯವಾಗಿ ಕಣ್ಣಿನ ಕೋಶಗಳನ್ನ ಹಾನಿಯಿಂದ ರಕ್ಷಿಸುತ್ತದೆ. ಇದರಿಂದಾಗಿ ಕಣ್ಣುಗಳನ್ನ ನೋಡುವ ಸಾಮರ್ಥ್ಯವು ಆರೋಗ್ಯಕರವಾಗಿರುತ್ತದೆ. ಹಸಿ ಖರ್ಜೂರ ಎಂದರೆ ಬಾಯಲ್ಲಿ ನೀರು ಬರುತ್ತದೆ. ಅದೇ ರೀತಿ ಒಣಗಿದ ಖರ್ಜೂರಗಳು ಕೂಡ ಹಲವಾರು ಆರೋಗ್ಯ ಲಾಭಗಳ ಜೊತೆಗೆ ಬಾಯಿಗೆ ರುಚಿ ಕೂಡ ಕೊಡುತ್ತವೆ. ಇವುಗಳಲ್ಲಿ ಸಾಕಷ್ಟು ಉತ್ತಮ ಬಗೆಯ ಪೌಷ್ಟಿಕ ಸತ್ವಗಳು ಸಿಗುವ ಕಾರಣ ನಮ್ಮ ದೇಹದ ಹಲವಾರು ಕಾರ್ಯಚಟುವಟಿಕೆಗಳನ್ನು ಸುಲಭವಾಗಿ ನಿಯಂತ್ರಣ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಖರ್ಜೂರಗಳಿಂದ ತಯಾರು ಮಾಡಿದ ಪಾಯಸದ ರುಚಿಯನ್ನ ಮರೆಯುವ ಹಾಗಿಲ್ಲ. ಅತ್ಯುತ್ತಮವಾದ ಆಹಾರ ಪದ್ಧತಿ ಹೊಂದಿರಬೇಕು ಎಂದು ಆಸೆ ಪಟ್ಟರೆ ಅದರಲ್ಲಿ ಖರ್ಜೂರಗಳು ಇರಲೇಬೇಕು. ಇನ್ನು ಖರ್ಜೂರವನ್ನ ಸೇವನೆ ಮಾಡುವುದರಿಂದ ಏನೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಯಾರು ಈಗಾಗಲೇ ಸಕ್ಕರೆ ಅಂಶದಿಂದ ಬೇಸತ್ತು ತಮ್ಮ ದೇಹದಲ್ಲಿ ಮಧುಮೇಹ ಸಮಸ್ಯೆಯನ್ನ ಬರಮಾಡಿಕೊಂಡಿರ್ತಾರೆ ಅವರಿಗೆ ನೈಸರ್ಗಿಕ ವಿಧಾನದಲ್ಲಿ ಸಕ್ಕರೆ ಅಂಶದ ನಿಯಂತ್ರಣ ಕಾಯ್ದುಕೊಳ್ಳಬೇಕು ಎಂದರೆ ಅದಕ್ಕೆ ಅತ್ಯುತ್ತಮ ಆಯ್ಕೆ ಖರ್ಜೂರ ಎಂದು ಹೇಳಬಹುದು. ಆರೋಗ್ಯಕರವಾದ ಆಹಾರ ಪದ್ಧತಿಯಲ್ಲಿ ಹೇಗೆ ನಾವುಗಳು ಉಪ್ಪಿನ ಅಂಶ, ಸೋಡಿಯಂ ಅಂಶ, ಕೆಟ್ಟ ಕೊಲೆಸ್ಟ್ರಾಲ್ ಅಂಶ, ಕೆಟ್ಟ ಕೊಬ್ಬಿನ ಅಂಶ ಇತ್ಯಾದಿಗಳನ್ನು ದೂರ ಇಟ್ಟು ಉತ್ತಮ ಕ್ಯಾಲೋರಿ ಅಂಶಗಳನ್ನು ನಿರ್ವಹಣೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ದೇಹದ ತೂಕವನ್ನು ಕಾಯ್ದುಕೊಳ್ಳಬೇಕು ಎಂದರೆ ಖರ್ಜೂರಗಳನ್ನು ಹಾಕಿ ತಯಾರು ಮಾಡಿದ ಪಾನೀಯವನ್ನ ಅಥವಾ ಖರ್ಜೂರಗಳನ್ನ ಸೇವನೆ ಮಾಡುವ ಅಭ್ಯಾಸ ಇಟ್ಕೊಳ್ಬೇಕು. ಇನ್ನು ಕಬ್ಬಿಣದ ಅಂಶ ಹೆಚ್ಚಾಗಿರುವ ಖರ್ಜೂರಗಳ ಸೇವನೆ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆಯನ್ನ ಸುಲಭವಾಗಿ ಪರಿಹಾರ ಮಾಡಬಲ್ಲದು. ಮುಖ್ಯವಾಗಿ ಕೆಂಪು ರಕ್ತ ಕಣಗಳ ಸಂತತಿಯನ್ನ ಹೆಚ್ಚು ಮಾಡಿ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕವನ್ನ ಸಮರ್ಪಕವಾಗಿ ಪೂರೈಕೆ ಮಾಡುವ ಕೆಲಸವನ್ನ ಖರ್ಜೂರ ಮಾಡುತ್ತದೆ. ಯಾರಿಗೆ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ಉಂಟಾಗಿರುತ್ತದೆ ಅವರಿಗೆ ಸಾಧಾರಣವಾಗಿ ಆಗಾಗ ಆಯಾಸ, ಸುಸ್ತು, ದೈಹಿಕ ನಿತ್ರಾಣ ಎದುರಾಗುತ್ತಾ ಇರುತ್ತದೆ. ಹಾಗಾಗಿ ಖರ್ಜೂರ ಸೇವನೆ ಅತ್ಯಗತ್ಯ. ಇನ್ನು
ಖರ್ಜೂರಗಳಲ್ಲಿ ಕಂಡುಬರುವ ಅಪಾರ ಪ್ರಮಾಣದ ಪೌಷ್ಟಿಕಾಂಶಗಳ ಜೊತೆಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಮತ್ತು ವಿಟಮಿನ್ B6 ಅಂಶಗಳು ದೇಹದ ಮಾಂಸಖಂಡಗಳ ಅಭಿವೃದ್ಧಿಯ ಜೊತೆಗೆ ಮೂಳೆಗಳ ಅಭಿವೃದ್ಧಿಯನ್ನು ಸಹ ಅತ್ಯುತ್ತಮವಾಗಿ ಮಾಡುತ್ತವೆ. ದೇಹದಲ್ಲಿ ಪ್ರೋಟೀನ್ ಅಂಶ ಕೊರತೆ ಆಗದಂತೆ ನೋಡಿಕೊಂಡು ಉತ್ತಮ ಆರೋಗ್ಯವನ್ನು ನಿರ್ವಹಣೆ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.